ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ವಿಶ್ವಾಮಿತ್ರ ವಾಕ್ಯ ಎಂಬ ಎರಡನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಶ್ರೀರಾಮನ ವೈರಾಗ್ಯಪೂರಿತವಾದಂತಹ ಮಾತುಗಳನ್ನು ಕೇಳಿದಂತಹ ವಿಶ್ವಾಮಿತ್ರರು ಶ್ರೀರಾಮನಿಗೆ ಸಮಾಧಾನ ಮಾಡುವ ಸಲುವಾಗಿ ವ್ಯಾಸಪುತ್ರನಾದ ಶುಕನಿಗೂ ಇದೇ ರೀತಿಯ ವೈರಾಗ್ಯ ಉಂಟಾಗಿ ನಂತರ ಆತ ಸತ್ಯವನ್ನು ಕಾಣುತ್ತಾನೆ ಎಂದು ಹೇಳುತ್ತಾರೆ. ಆ ಶುಕನಿಗೂ ಚಿಕ್ಕ ವಯಸ್ಸಿನಲ್ಲೇ ವೈರಾಗ್ಯ ವಿವೇಕವು ಮೂಡಿ ತಂದೆಯಾದ ವ್ಯಾಸರ ಮಾತಿನಿಂದಲೂ ಸಮಾಧಾನ ಹೊಂದದೆ ನಂತರ ಜನಕರಾಜನ ಬಳಿಗೆ ಹೋಗಿ ಆತನಿಂದ ಯೋಗ್ಯ ಸಮಾಧಾನವನ್ನು ಹೊಂದಿ ನಂತರ ದೀರ್ಘಕಾಲ ನಿರ್ವಿಕಲ್ಪ ಸಮಾಧಿಯಲ್ಲಿದ್ದು ತನ್ನ ಆತ್ಮದೊಂದಿಗೆ ಆ ಶುಕಮುನಿಯು ಕೊನೆಗೆ ಶಾಂತನಾಗುತ್ತಾನೆ. ಮುಂದುವರೆದು ವಿಶ್ವಾಮಿತ್ರರು ಹೇಳುತ್ತಾರೆ, ಎಲೈ ರಾಮನೇ, ವ್ಯಾಸಪುತ್ರನಾದ ಆ ಶುಕನಿಗೆ ಕೊಳೆಯನ್ನು ತೊಳೆಯುವುದು ಮಾತ್ರ ಬೇಕಾಗಿದ್ದಿತು. ಈಗ ನಿನಗೆ ಬೇಕಾಗಿರುವುದು ಅಷ್ಟೇ. ಎಲೈ ಮಹಾಮುನಿಗಳಿರ, ಪ್ರಾಜ್ಞನಾದ ಈತನಿಗೆ ಭೋಗಗಳು ಇರುವುದಿಲ್ಲ. ಅದರಿಂದ ಈತನು ತಿಳಿಯಬೇಕಾದುದನ್ನು ಪೂರ್ಣವಾಗಿ ತಿಳಿದಿರುವನು. ಭೋಗಗಳು ಯಾವುದೂ ರುಚಿಸದಿರುವುದೇ ಜ್ಞಾತ ಜ್ಞೇಯವಾದ ಮನಸ್ಸಿನ ಅಸಾಧಾರಣ ಲಕ್ಷಣವು. ಬಂಧವೆಂಬುದು ಅವಾಸ್ತವ್ಯವು ಎಂದರೆ ದಿಟವಾಗಿಯೂ ಇಲ್ಲ. ಆದರೂ ಭೋಗಗಳು ಬೇಕು ಎಂದ ಹಾಗೆಲ್ಲ ಆ ಬಂಧನವು ಬಲಪಡುವುದು. ಭೋಗಗಳು ಬೇಡ ಎಂದ ಹಾಗೆಲ್ಲ ಆ ಬಂಧನವು ಕೃಶವಾಗುವುದು. ಭೋಗಗಳಲ್ಲಿ ಆಶೆಯು ಬಲವಾಗಿರುವುದೇ ಬಂಧವು. ಅದೇ ವಾಸನೆಯು, ಅದೇ ಜನ್ಮ ಕಾರಣವು. ಅದು ಕ್ಷಯವಾಗುವುದೇ, ಅಂದರೆ ಭೋಗಗಳಲ್ಲಿ ಆಶೆಯು ಕ್ಷಯವಾಗುವುದೇ ಶ್ರೀರಾಮ ಮೋಕ್ಷ ಎಂದು ತಿಳಿದವರು ಹೇಳುವರು. ಮನುಷ್ಯರಿಗೆ ಆತ್ಮತತ್ವದ ಕಡೆಗೆ ಮನಸ್ಸು ಎಳೆಯುವುದು ಸಾಮಾನ್ಯವಾಗಿ ಉಂಟು. ಆದರೆ ಮುನಿಯೇ, ಅಂದರೆ ಮುನಿವೃತ್ತಿಯಲ್ಲಿರುವ ರಾಮನೇ, ವಿಷಯಗಳಲ್ಲಿ ವೈರಾಗ್ಯವು ಹುಟ್ಟುವುದು ಮಾತ್ರ ಕಷ್ಟವು. ಯಾವನು ಚೆನ್ನಾಗಿ ನೋಡಬಲ್ಲನೋ ಅವನೇ ಅದನ್ನು ತಿಳಿಯಬಲ್ಲನು. ಅದನ್ನು ಅಂದರೆ ಆತ್ಮತತ್ವವನ್ನು ಬಲ್ಲವನೇ ಜ್ಞಾತ ಜ್ಞೇಯನು, ಆತನೇ ಪಂಡಿತನು. ಅಂತಹ ಮಹಾತ್ಮನಿಗೆ ಆ ಜ್ಞಾನದ ಬಲದಿಂದಲೇ, ಅಂದರೆ ಆತ್ಮಜ್ಞಾನದ ಬಲದಿಂದಲೇ ಭೋಗಗಳು ರುಚಿಸದೆ ಹೋಗುವವು. ಯಶಸ್ಸು ಮೊದಲಾದ ಕಾರಣಗಳಿಂದ ಭೋಗಗಳನ್ನು ಬಿಡತಕ್ಕವರುಂಟು. ಅಂತಹ ಕಾರಣಗಳೊಂದೂ ಇಲ್ಲದೆ ಜಗತ್ತಿನಲ್ಲಿ ಯಾರಿಗೆ ಭೋಗಗಳು ರುಚಿಸದೆ ಹೋಗುವವೋ ಆತನೇ ಜೀವನ್ಮುಕ್ತನು. ಅಂದರೆ ಯಾವುದೋ ಯಶಸ್ಸನ್ನು ಪಡೆಯಬೇಕೆಂಬ ಯಾವ ಆಶಯವೂ ಇಲ್ಲದೆ, ಅಂದರೆ ಲೋಕದಲ್ಲಿ ಜನರು ನನ್ನನ್ನು ಗುರುತಿಸಬೇಕೆಂಬ ಆಶಯವೂ ಕೂಡ ಇಲ್ಲದೆ ಸಾಧಾರಣವಾಗಿಯೇ ಸಹಜವಾಗಿಯೇ ಯಾರಿಗೆ ಭೋಗಗಳು ರುಚಿಸದೆ ಹೋಗುವವೋ ಆತನೇ ಜೀವನ್ಮುಕ್ತನು. ಜ್ಞೇಯವನ್ನು ತಿಳಿಯುವವರೆಗೂ ವಿಷಯಗಳಲ್ಲಿ ಯಾರಿಗೂ ಅರತಿಯು, ಅಂದರೆ ವೈರಾಗ್ಯವು ಹುಟ್ಟುವುದಿಲ್ಲ. ಮರುಭೂಮಿಯಲ್ಲಿ ಲತೆ ಹುಟ್ಟುವುದೇನು? ಈ ರಘುಶ್ರೇಷ್ಠನಿಗೆ ರಮಣೀಯಗಳಾದ ಭೋಗ ವಿಷಯಗಳು ಯಾವುವು ಬೇಡವಾಗಿರುವವು. ಅದರಿಂದ ಈತನು ಜ್ಞೇಯವನ್ನು, ಅಂದರೆ ತಿಳಿಯಬೇಕಾದುದನ್ನು ಬಲ್ಲವನು ಎಂದು ತಿಳಿಯಬೇಕು. ರಾಮನು ತನ್ನ ಮನಸ್ಸಿನಲ್ಲಿ ಏನು ತಿಳಿದಿರುವನೋ ಅದೇ ಸತ್ಯವೆಂದು ಸತ್ಪುರುಷರ ಮುಖದಿಂದ ಕೇಳಿದರೆ, ಎಲೈ ಮುನೀಶ್ವರರೇ, ಈತನಿಗೆ ಚಿತ್ತವಿಶ್ರಾಂತಿಯು ಲಭಿಸುವುದು. ಶರತ್ಕಾಲದ ಸೊಬಗು ನಿರ್ಮಲವಾದ ಆಕಾಶವನ್ನು ಬಯಸುವಂತೆ ಶ್ರೀರಾಮನ ಬುದ್ಧಿಯು ಸುಖ ದುಃಖಾದಿ ದ್ವಂದ್ವಗಳಿಲ್ಲದ ಕೈವಲ್ಯ ರೂಪವಾದ ವಿಶ್ರಾಂತಿಯನ್ನು ಬಯಸುತ್ತಿರುವುದು. ಅದರಿಂದ ಮಹಾತ್ಮನಾದ ರಾಘವನ ಚಿತ್ತವು ವಿಶ್ರಾಂತಿಯನ್ನು ಪಡೆಯಲಿ ಎಂದು ಭಗವಂತನಾದ ಈ ವಸಿಷ್ಠನು ತಕ್ಕ ಉಪದೇಶವನ್ನು ಹೇಳಲಿ. ಈ ವಸಿಷ್ಠನು ರಘುವಂಶದವರಿಗೆಲ್ಲ ಕುಲಗುರುವು. ಅವರೆಲ್ಲ, ಅಂದರೆ ರಘುವಂಶದವರೆಲ್ಲರೂ ಕೂಡ ಈತನು ಹೇಳಿದಂತೆ ಕೇಳುವವರು. ಈತನು ಎಲ್ಲವನ್ನೂ ಬಲ್ಲವನು, ಸರ್ವಸಾಕ್ಷಿಯು, ತ್ರಿಕಾಲ ಜ್ಞಾನಿಯು. ಇಲ್ಲಿ ವಿಶ್ವಾಮಿತ್ರರಿಗೆ ಅದು ತಿಳಿದಿತ್ತಲ್ಲವೇ? ಅವರೇ ಹೇಳಬಹುದಾಗಿತ್ತಲ್ಲ. ಆದರೆ ವಂಶಕ್ಕೊಬ್ಬ ಕುಲಗುರು ಎಂದಿರುತ್ತಾನೆ. ಆ ಕುಲಗುರುವಿನ ಉದ್ದೇಶವೇ ಆ ವಂಶದವರಿಗೆಲ್ಲ ಸನ್ಮಾರ್ಗದ ದರ್ಶನ ಮಾಡಿಸುವುದು. ಹಾಗೆಯೇ ವಸಿಷ್ಠಮುನಿ ಎದುರಿಗೆ ಇರುವಾಗಲೇ ತಾನೇ ಹೇಳುತ್ತೇನೆ ಎಂದು ಮುಂದುವರಿಯುವುದು ಯೋಗ್ಯ ರೀತಿಯಾಗುವುದಿಲ್ಲ, ವಿದ್ವಾಂಸರಿಗೆ ತಕ್ಕದಾಗುವುದಿಲ್ಲ. ಈ ಕಾರಣದಿಂದಾಗಿ ವಿಶ್ವಾಮಿತ್ರರು ವಸಿಷ್ಠರೇ ಹೇಳಲಿ ಎಂದು ಹೇಳುತ್ತಿರಬಹುದು. ಎಲೈ ಭಗವಂತನಾದ ವಸಿಷ್ಠನೇ, ವಿಶ್ವಾಮಿತ್ರರು ಹೇಳುತ್ತಿದ್ದಾರೆ, ನಮ್ಮ ವೈರವು ಶಾಂತವಾಗಲೆಂದು
ಮಹಾಪ್ರಾಜ್ಞರಾದ ಮುನಿಗಳ ಶ್ರೇಯಸ್ಸಿಗೆ ಸಾಧನವಾಗಲೆಂದು ಸರಳ ವೃಕ್ಷಗಳು ತುಂಬಿದ ನಿಷಧ ಪರ್ವತದ ತಪ್ಪಲಿನಲ್ಲಿ ಭಗವಂತನಾದ ಚತುರ್ಮುಖನು ನಮಗೆ ಉಪದೇಶಿಸಿದ ಜ್ಞಾನ ಮಾರ್ಗವು ನೆನಪಿನಲ್ಲಿ ಇರುವುದಷ್ಟೇ. ಪುರಾಣದಲ್ಲಿ ಪ್ರಸಿದ್ಧವಾದ ಕಥೆಗಳ ಪ್ರಕಾರ ಒಂದಾನೊಂದು ಕಾಲದಲ್ಲಿ ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ ಬದ್ಧ ವೈರವಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಥೆಗಳಿವೆ. ಆ ನಂತರದಲ್ಲಿ ಚತುರ್ಮುಖ ಬ್ರಹ್ಮನು ಅವರ ನಡುವೆ ಒಂದು ಸಮಾಧಾನವನ್ನು ಮಾಡಿಸಿ ಅವರಿಗೆ ಜ್ಞಾನ ಮಾರ್ಗವನ್ನು ಉಪದೇಶಿಸಿರುತ್ತಾನೆ. ಅದೇ ಜ್ಞಾನ ಮಾರ್ಗವನ್ನು ಇಲ್ಲಿ ವಿಶ್ವಾಮಿತ್ರರು ವಸಿಷ್ಠರಿಗೆ ಕೇಳುತ್ತಿದ್ದಾರೆ. ತಮಗೆ ನೆನಪಿರುವುದಷ್ಟೇ, ಆ ಬ್ರಹ್ಮನು ಉಪದೇಶಿಸಿದ ಸಯುಕ್ತಿಕವಾದ ಆ ಜ್ಞಾನದಿಂದ ಸೂರ್ಯನಿಂದ ಕತ್ತಲು ಶಾಂತವಾಗುವಂತೆ ಸಂಸಾರ ಸಂಬಂಧವಾದ ವಾಸನೆ ಎಲ್ಲವೂ ಶಾಂತವಾಗುವುದಲ್ಲವೇ? ಎಲೈ ಬ್ರಹ್ಮನೇ, ವಿಶ್ವಾಮಿತ್ರರು ವಸಿಷ್ಠರನ್ನು ಕುರಿತು ಬ್ರಹ್ಮಜ್ಞಾನಿಯೇ ಎಂದು ಹೇಳುತ್ತಿದ್ದಾರೆ. ಆ ಜ್ಞಾನ ವಿದ್ಯೆಯನ್ನು ನಿನ್ನ ಶಿಷ್ಯನಾದ ರಾಮನಿಗೆ ಬೇಗನೆ ಉಪದೇಶ ಮಾಡು, ಆತನಿಗೆ ವಿಶ್ರಾಂತಿಯು ಲಭಿಸಲಿ. ಇಲ್ಲಿ ವಿಶ್ವಾಮಿತ್ರರೇಕೆ ಹೇಳುತ್ತಿದ್ದಾರೆ? ಶ್ರೀರಾಮನೇ ಕೇಳಬಹುದಿತ್ತಲ್ಲವೇ? ಸಾಮಾನ್ಯವಾಗಿ ಯಾರಾದರೊಬ್ಬರು ಕೇಳದೆಯೇ ಈ ವಿಚಾರಗಳನ್ನು ಹೇಳುವುದು ಸರಿಯಲ್ಲ. ಆದ್ದರಿಂದ ಶ್ರೀರಾಮನಾದರೂ ಕೇಳಬಹುದಿತ್ತು, ಅಥವಾ ವಿಶ್ವಾಮಿತ್ರನೇ ಇಲ್ಲಿ ಕೇಳುತ್ತಿದ್ದಾನೆ. ಆ ಮೂಲಕ ವಸಿಷ್ಠರು ಆರಂಭಿಸಲಿದ್ದಾರೆ. ಕೇಳದೆ ಹೇಳಿದಾಗ ಸಹಜವಾಗಿ ಯಾರಿಗೂ ಅದರೆಡೆಗೆ ಗಮನವಿರುವುದಿಲ್ಲ. ಆ ಕಾರಣದಿಂದಾಗಿ ವಸಿಷ್ಠರು ಈ ವಿಚಾರವು ನೇರವಾಗಿ ಯಾರಿಂದಲಾದರೂ ಬರಲಿ ಎಂದೇ ಈವರೆಗೂ ಕಾದಿದ್ದಿರಬಹುದು. ಅದಕ್ಕಾಗಿ ಅಂದರೆ ವಿಶ್ವಾಮಿತ್ರರು ವಸಿಷ್ಠರಿಗೆ ಹೇಳುತ್ತಿರುವುದು, ಅದಕ್ಕಾಗಿ ನೀನು ಹೆಚ್ಚು ಶ್ರಮಪಡಬೇಕಾದುದು ಇಲ್ಲ. ರಾಮನು ಶುದ್ಧ ಹೃದಯನು, ನಿರ್ಮಲವಾದ ಕನ್ನಡಿಯಲ್ಲಿ ಮುಖವು ಹೆಚ್ಚು ಪ್ರಯತ್ನವಿಲ್ಲದೆ ಪ್ರತಿಬಿಂಬಿಸುವುದಲ್ಲವೇ? ಎಲೈ ಸಾಧುವೆ, ವಿರಕ್ತನಾದ ಸತ್ಶಿಷ್ಯನಿಗೆ ಉಪದೇಶ ಮಾಡಲ್ಪಡುವ ಜ್ಞಾನವೇ ಜ್ಞಾನವು, ಅದೇ ಶಾಸ್ತ್ರಾರ್ಥವು, ಅದೇ ನಿರ್ಮಲವಾದ ಪಾಂಡಿತ್ಯವು. ವಿರಕ್ತನೂ ಶಿಷ್ಯನೂ ಅಲ್ಲದವನಿಗೆ ಉಪದೇಶಿಸಿದುದು ನಾಯಿ ತೊಗಲಿನ ಚೀಲದಲ್ಲಿ ಹಾಕಿದ ಹಸುವಿನ ಹಾಲಿನಂತೆ ಅಪವಿತ್ರವಾಗುವುದು. ರಾಗ, ಭಯ, ಕ್ರೋಧಗಳನ್ನು ಬಿಟ್ಟವರು, ಅಭಿಮಾನಶೂನ್ಯರು, ಪಾಪರಹಿತರೂ ಆದ ನಿಮ್ಮಂತಹವರು ಉಪದೇಶ ಮಾಡಿದರೆ ಚಿತ್ತವು ಶಾಂತವಾಗುವುದು. ಗಾಧಿಪುತ್ರನಾದ ಕೌಶಿಕನು ಹೀಗೆ ಹೇಳಲು ವ್ಯಾಸ ನಾರದಾದಿಯಾಗಿ ಮುನಿಗಳೆಲ್ಲರೂ ಆತನು ಹೇಳಿದುದು ಹೌದು ಹೌದು, ಸರಿ ಸರಿ ಎಂದು ಒಪ್ಪಿದರು. ಈ ವಿಚಾರವನ್ನು ವಸಿಷ್ಠರೇ ಹಿಂದೆ ಶ್ರೀರಾಮನಿಗೆ ತಿಳಿಸಬಹುದಿತ್ತಲ್ಲವೇ? ಹಿಂದಿನ ಸರ್ಗದಲ್ಲಿ ನಡೆದಂತಹ ಕಥೆಯಂತೆ ಶುಕಮುನಿಗೆ ಅದೇ ಜ್ಞಾನವನ್ನು ತಂದೆಯಾದ ವ್ಯಾಸನೇ ಕೊಟ್ಟರೂ ಸಹ ತನಗೆ ಈಗಾಗಲೇ ತಿಳಿದಿರುವುದೇ ಅಲ್ಲವೇ ಎಂಬ ರೀತಿಯಲ್ಲಿ ಶುಕನಲ್ಲಿ ಉದಾಸೀನ ಭಾವ ಮೂಡುತ್ತದೆ. ಅದೇ ಜ್ಞಾನವನ್ನು ರಾಜನಾದ ಜನಕನು ನಿನ್ನ ತಂದೆ ಹೇಳಿದುದೇ ಸರಿಯಾದುದು ಎಂದು ಹೇಳಿದಾಗಲೇ ಆತನಿಗೆ ಸಮಾಧಾನವಾಗುತ್ತದೆ. ಈ ಕಾರಣದಿಂದಾಗಿ ವಸಿಷ್ಠರು ಈಗಾಗಲೇ ಶ್ರೀರಾಮನಿಗೆ ಗುರುಗಳು. ಶ್ರೀರಾಮನಿಗೆ ಸಕಲ ಜ್ಞಾನವನ್ನು ಆತ ಮಾನವ ಜನ್ಮದಲ್ಲಿ ಅಜ್ಞಾನಿಯಾಗಿ ಹುಟ್ಟಿರುವಾಗ ಸಕಲ ಜ್ಞಾನವನ್ನು ಕೊಟ್ಟಿರುವವರೇ ಆತನ ಗುರುಗಳಾದ ವಸಿಷ್ಠರು. ಅವರೇ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದ್ದರೆ ಆಗ ಎಲ್ಲೋ ಒಂದೆಡೆ ತನಗೆ ತಿಳಿದಿರುವುದೇ ಅಲ್ಲವೇ ಎಂಬ ಭಾವ ಬರುವ ಸಾಧ್ಯತೆ ಇರುತ್ತದೆ. ಆ ಜಾಗದಲ್ಲಿ ಬೇರೆ ಅಂದರೆ ವಿಶ್ವಾಮಿತ್ರರಾದಿ ನಾರದಾದಿ ಎಲ್ಲ ಋಷಿಗಳೂ ಕೂಡ ವಸಿಷ್ಠರಿಗೆ ಆ ಜ್ಞಾನವನ್ನು ತಾವು ಶ್ರೀರಾಮನಿಗೆ ಕೊಡಿ ಎಂದು ಹೇಳಿದಾಗ ಆಗ ಕೊಟ್ಟ ಜ್ಞಾನಕ್ಕೆ ಬೆಲೆ ಇರುತ್ತದೆ. ಜ್ಞಾನವು ಒಂದೇ ಆದರೂ ಕೂಡ ಅದನ್ನು ಸ್ವೀಕರಿಸುವವನ ಮನಸ್ಥಿತಿ ಆಗ ಹೇಗಿರುತ್ತದೆ ಎಂಬುದು ಅತ್ಯಂತ ಮುಖ್ಯವಾಗುತ್ತದೆ. ಸಂಪೂರ್ಣ ಶರಣಾಗತ ಭಾವದಿಂದ ನಾವು ಆ ಬ್ರಹ್ಮಜ್ಞಾನವನ್ನು ಹೇಳುತ್ತಿರುವವರ ಮಾತಿಗೆ ಗಮನ ಕೊಟ್ಟರೆ ಆಗ ಮಾತ್ರವೇ ಅದು ನಮ್ಮೊಳಗೆ ಇಳಿಯಲು ಸಾಧ್ಯವಾಗುತ್ತದೆ. ಈಗ ದೊರೆಯ ಮಗ್ಗುಲಲ್ಲಿ ಕುಳಿತಿದ್ದ ಬ್ರಹ್ಮಪುತ್ರನು ಭಗವಂತನು ಚತುರ್ಮುಖ ಬ್ರಹ್ಮನಂತೆ ಮಹಾತೇಜಸ್ವಿಯೂ ಆದ ವಸಿಷ್ಠ ಮುನಿಯು ಹೀಗೆ ಹೇಳಿದನು. ಎಲೈ ವಿಶ್ವಾಮಿತ್ರ ಮುನಿಯೇ, ನೀನು ನನಗೆ ಮಾಡಿರುವ ಅಪ್ಪಣೆಯನ್ನು ಈ ಕೂಡಲೇ ಮಾಡುವೆನು. ಸಮರ್ಥನಾಗಿದ್ದರೂ ಕೂಡ ಸತ್ಪುರುಷರ ಮಾತನ್ನು ಯಾರು ತಾನೇ ಮೀರುವರು? ರಾಜಪುತ್ರರಾದ ರಾಮಾದಿಗಳ ಮನಸ್ಸಿನಲ್ಲಿರುವ ತಮಸ್ಸನ್ನು, ಅಂಧಕಾರವನ್ನು ದೀಪದಿಂದ ರಾತ್ರಿಯ ಕತ್ತಲನ್ನು ದೀಪವು ಕಳೆಯುವಂತೆ ಜ್ಞಾನೋಪದೇಶದಿಂದ ಕಳೆಯುವೆನು. ಬ್ರಹ್ಮನು ನಿಷಧ ಪರ್ವತದಲ್ಲಿ ಹಿಂದೆ ಉಪದೇಶಿಸಿದ ಸಂಸಾರ ಭ್ರಾಂತಿಯನ್ನು ಉಪಶಾಂತಿಗೊಳಿಸುವ ಆ ಜ್ಞಾನವೆಲ್ಲವನ್ನು ಸಂಪೂರ್ಣವಾಗಿ ನೆನಪಿನಲ್ಲಿ ಇಟ್ಟುಕೊಂಡಿರುವೆನು. ಈಗ ತಮ್ಮ ಶಿಷ್ಯನಿಗೆ ಈ ಕಥೆಯನ್ನು ಹೇಳುತ್ತಿರುವ ವಾಲ್ಮೀಕಿಗಳು ಹೇಳುತ್ತಾರೆ, ವಸಿಷ್ಠರು ಹೀಗೆ ಹೇಳುತ್ತಾ
ಉಪದೇಶಕನಿಗೆ ಬೇಕಾದುದನ್ನೆಲ್ಲ ಸಿದ್ಧ ಮಾಡಿಕೊಂಡು ಆ ಉಪದೇಶಕನ ತೇಜಸ್ಸನ್ನು ಸ್ವೀಕರಿಸಿ ಪರಮ ಪದವನ್ನು ತಿಳಿಸಿಕೊಟ್ಟು ಅಜ್ಞಾನವನ್ನು ಪರಿಹರಿಸುವ ಶಾಸ್ತ್ರಾರ್ಥವನ್ನು ನಿರೂಪಿಸಿದನು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ವಿಶ್ವಾಮಿತ್ರವಾಕ್ಯ ಎಂಬ 2ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.